ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ವಿಶೇಷವಾಗಿ ಸಂಪತ್ತಿನ ದೇವತೆ ದೇವಿ ಅಂತ ಏನು ಹೇಳ್ತೇವಲ್ಲ, ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಶುಕ್ರವಾರ ಪೂಜೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ಕೇಳ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಏನೇ ಇದ್ರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸಂಪತ್ತಿನ ದೇವತೆ ದೇವಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ನಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ಬಲಪಡಿಸಬೇಕು ಅಂತ ಹೇಳಿ ಈ ದಿನ ಅಂದರೆ ಶುಕ್ರವಾರ ದಿವಸ ಉಪವಾಸವನ್ನು ಮಾಡೋದು ಒಳ್ಳೆಯದಂತೆ. ಅದರ ಜೊತೆಗೆ ಶಕ್ತಿಗನುಸಾರವಾದ ದಾನವನ್ನು ಕೂಡ ಮಾಡಬಹುದು ಅಂತ ಹೇಳ್ಬೋದು. ಈ ದಿನ ಶುಕ್ರವಾರ ಅಂದರೆ ಶುಕ್ರ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ವ್ಯಾಪಾರ ವೃದ್ಧಿ ಆಗ್ತದೆ ಮತ್ತು ಧನಲಾಭ ಆಗ್ತದೆ ಅಂತ ಹೇಳ್ಬೋದು. ಶುಕ್ರವಾರ ಮಾಡುವ ಪೂಜೆಯಿಂದ ಸಂಪತ್ತಿನ ದೇವತೆ ದೇವಿಗೆ ಲಕ್ಷ್ಮಿಯ ಅನುಗ್ರಹ ಪಡೀಬಹುದು ಅಂತಲೇ ಹೇಳ್ಬೋದು. ದೇವಿ ಲಕ್ಷ್ಮಿಗೆ ಕೆಂಪು ಮತ್ತು ಬಿಳಿ ಬಣ್ಣ ನೆಚ್ಚಿನ ಬಣ್ಣ ಅಂತಲೇ ಹೇಳ್ಬೋದು. ಹೀಗಾಗಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವ ವೇಳೆ ಕೆಂಪು ಮಾಲೆಯನ್ನು ತಾಯಿಗೆ ಅರ್ಪಿಸಿ, ಜೊತೆಗೆ ಲಕ್ಷ್ಮೀ ಮಂತ್ರವನ್ನು ಅಂದರೆ 108 ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನಾವು ಮಾಡುವಂಥ ಪೂಜೆ ಅಂದರೆ ಪೂಜಾ ಸ್ಥಳದಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿದರೆ ಉತ್ತಮ. ಅದು ಅಲ್ಲದೆ ಶುಕ್ರವಾರದಂದು ಕೆಂಪು ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸುವುದು ಕೂಡ ಒಳ್ಳೆಯದು ಎಂಬುದು ಅಂದರೆ ಶುಕ್ರವಾರದ ವಿಶೇಷತೆ ಆಗಿರ್ತದೆ. ಹೀಗೆ ಅಂದರೆ ಏಕಭಕ್ತಿಯಿಂದ ದೇವಿಯ ಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡಬೇಕು. ಫಲಾಪೇಕ್ಷೆ ಇಲ್ಲದೆ ಪೂಜೆಯ ಸುಖ ಸಮೃದ್ಧಿ ಸಿಗ್ತದ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವುದೇ ರೀತಿಯಾದ ನಿಮಗೆ ನೆಮ್ಮದಿ ಇಲ್ಲದೆ ಇರೋದು ಅಥವಾ ನಿಮಗೇನಾದರೂ ಮನಸ್ಸಿಗೆ ಶಾಂತಿ ಇಲ್ಲದೆ ಇರೋದು ಕೂಡ ಈ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಂತೋಷ ಎಲ್ಲವನ್ನು ಸಂಪತ್ತಿನ ಜೊತೆಗೆ ಅವು ಎಲ್ಲ ಕೂಡ ಸಿಗ್ತವೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಗೂ ಕೂಡ ಬಹಳ ಮಹತ್ವ ಅಂತಲೇ ಹೇಳ್ಬೋದು. ತುಳಸಿ ಎಲೆ ವಿಷ್ಣುವಿಗೆ ಬಹಳ ಪ್ರಿಯ. ಹೀಗಾಗಿ ಶುಕ್ರವಾರದಿಂದ ತುಳಸಿಯನ್ನು ಪೂಜೆ ಮಾಡೋದು, ತುಳಸಿ ಕಟ್ಟೆ ತುಳಸಿಯನ್ನು ನೀವೇನು ನೆಟ್ಟಿದ್ದೀರಲ್ಲ ಅಲ್ಲಿ ದೀಪ ಇಡೋದು ಕೂಡ ಉತ್ತಮ. ಶುಕ್ರವಾರ ಬೆಳಗ್ಗೆ ತುಳಸಿಗೆ ನೀರು ಮತ್ತು ಹಸಿ ಹಾಲನ್ನು ಅರ್ಪಿಸಿ ಸಂಜೆಯ ವೇಳೆಗೆ ತುಳಸಿ ಮುಂದೆ ತುಪ್ಪದ ಬತ್ತಿಯನ್ನು ಹಚ್ಚಿಟ್ರೆ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು. ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡಿಬೇಕು ಅಂದರೆ ಶುಕ್ರವಾರ ದಿವಸ ವಿಷ್ಣು ಮತ್ತು ತುಳಸಿಯನ್ನು ಆರಾಧನೆ ಮಾಡೋದು ಕೂಡ ಒಳ್ಳೆಯದು. ಜೊತೆಗೆ ದಕ್ಷಿಣಾವರ್ತಿ ಶಂಖದಲ್ಲಿ ನೀರು ತುಂಬಿಸಿ ಭಗವಾನ್ ವಿಷ್ಣುವಿಗೆ ಅಭಿಷೇಕ ಮಾಡೋದ್ರಿಂದ ಕೂಡ ದೇವರ ಕೃಪೆಗೆ ಪಾತ್ರರಾಗ್ಬೋದು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರ್ತದೆ, ಕಷ್ಟಗಳು ಪರಿಹಾರ ಆಗ್ತವೆ ಅಂತಲ್ಲಿ ಹೇಳ್ಬೋದು. ಅದರ ಜೊತೆಗೆ ಶುಕ್ರವಾರ ಮಹಾಲಕ್ಷ್ಮಿ ಜೊತೆಗೆ ಗಣಪತಿಯ ಆರಾಧನೆ ಕೂಡ ಒಳ್ಳೆಯದು. ದೇವಿ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ. ಹೀಗಾಗಿ ಲಕ್ಷ್ಮಿಯು ಸಂಪತ್ತನ್ನು ಕರುಣಿಸಿದರೆ ಎಲ್ಲ ವಿಘ್ನಗಳನ್ನು ನಿವಾರಿಸುವ ಗಣಪತಿಯ ಪೂಜೆಯಿಂದ ಬದುಕಿನ ಯಶಸ್ಸಿಗೆ ಇರುವಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತವೆ ಅಂತ ಹೇಳಿ ನಮ್ಮ ನಂಬಿಕೆ ಕೂಡ ಆಗಿರ್ತದೆ. ಈ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವ 8 ಪರಿಮಳಗಳ ತಿಲಕವನ್ನು ಹಚ್ಚೋದು ಕೂಡ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ಅಂತ ಹೇಳಿ ನಂಬಿಕೆ ಕೂಡ ಅದೇ. ಅದರ ಜೊತೆಗೆ ನಿಯಮಿತವಾಗಿ ಧನದ ಅಧಿಪತಿಯಾದ ಕುಬೇರನನ್ನು ಪೂಜಿಸಿ ಅದೇ ರೀತಿ ಶ್ರೀ ಸೂಕ್ತವನ್ನು ಪಠಿಸೋದ್ರಿಂದ ಶ್ರೀ ತಾಯಿ ಮಹಾಲಕ್ಷ್ಮಿ ಪ್ರಸನ್ನನಾಗ್ತಾಳೆ ಎಂಬುದು ನಮಗೆ ಬಲವಾದ ನಂಬಿಕೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಶುಕ್ರವಾರ ದೇವಿ ಅಂದರೆ ಈ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಮನೆಯ ಪೂಜಾ ಸ್ಥಳದಲ್ಲಿಯೂ ಕೂಡ ನೀವು ದೇವಿಯನ್ನು ಆರಾಧನೆಯನ್ನು ಮಾಡ್ಬೋದು. ದೇವಿಯ ಅನುಗ್ರಹ ಹೊಂದಿದ್ದರೆ ಸಾಕು, ಬದುಕಿನಲ್ಲಿ ಎದುರಾಗುವ ಎಲ್ಲ ಕಷ್ಟಗಳು ಧೈರ್ಯದಿಂದ ಎದುರಿಸ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.